ಪೆನ್ಡ್ರೈವ್ ಪ್ರಕರಣ ಸಂಬಂಧ ಪ್ರಜ್ವಲ್ ವಿಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಎಸ್ಐಟಿ ಫುಲ್ ಅಲರ್ಟ್ ಆಗಿದೆ. ಹಾಸನದಲ್ಲಿ ಏಕಕಾಲಕ್ಕೆ 3 ಕಡೆ ದಾಳಿ ಮಾಡಿದ್ದು ಫುಲ್ ತಲಾಶನ್ನ ನಡೆಸಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪ್ರಜ್ವಲ್ ವಿಡಿಯೋ ಬೆನ್ನಲ್ಲೇ ಎಸ್ಐಟಿ ಅಲರ್ಟ್. ಹಾಸನದಲ್ಲಿ ಏಕಕಾಲದಲ್ಲಿ 3 ಕಡೆ ರೇಡ್. ಪ್ರಜ್ವಲ್ ಪೆನ್ಡ್ರೈವ್ ಕೇಸಿಂದ ರಾಜ್ಯ ರಾಜಕೀಯದಲ್ಲಿ ಭಾರೀ ಕೋಲಾಹಲವೇ ಸೃಷ್ಟಿಯಾಗಿದೆ. ಪ್ರಜ್ವಲ್ ಭಾರತದಿಂದ ಎಸ್ಕೇಪ್ ಆಗಿ 31 ದಿನಗಳ ಬಳಿಕ ಕೊನೆಗೂ ಪ್ರತ್ಯಕ್ಷರಾಗಿ ವಿಡಿಯೋ ಬಿಟ್ಟಿದ್ದು ಮೇ 31ಕ್ಕೆ ಎಸ್ಐಟಿ ಮುಂದೆ ಹಾಜರಾಗುವುದಾಗಿ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದು ಹಾಸನದಲ್ಲಿ ಏಕಕಾಲಕ್ಕೆ 3 ಕಡೆ ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಎಫ್ಎಸ್ಎಲ್ ಎಂಟ್ರಿ. ಹಾಸನದಲ್ಲಿರುವ ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಹಾಗೂ ಎಫ್ಎಸ್ಎಲ್ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿದ್ದಾರೆ. ಹಾಸನ, ಹೊಳೆನರಸೀಪುರ, ಗನ್ನಿಗಡ 3 ಕಡೆ ಏಕಕಾಲಕ್ಕೆ ಭೇಟಿ ನೀಡಿ ಫುಲ್ ತಲಾಶ್ ನಡೆಸಿದ್ದಾರೆ. ಹೊಳೆನರಸೀಪುರದಲ್ಲಿರುವ ರೇವಣ್ಣ ನಿವಾಸ, ಹಾಸನದಲ್ಲಿರುವ ಪ್ರಜ್ವಲ್ ನಿವಾಸ ಹಾಗೂ ಗನ್ನಿಗಡ ತೋಟದ ಮನೆಯಲ್ಲೂ ಸ್ಥಳ ಮಹಜರು ನಡೆಸಿದ್ದಾರೆ. ಸತತ 3-4 ಗಂಟೆಗಳ ಕಾಲ ಮನೆಯಲ್ಲಿ ಪರಿಶೀಲನೆ ನಡೆಸಿ ಕೆಲ ದಾಖಲಾತಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸರ್ಚ್ ವಾರೆಂಟ್ನೊಂದಿಗೆ ನಿವಾಸಕ್ಕೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಮನೆಯಲ್ಲಿನ ಮೂಲೆ ಮೂಲೆಯಲ್ಲೂ ಪರಿಶೀಲನೆ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟ ಬೆನ್ನಲ್ಲೇ ಎಸ್ಐಟಿ ದಾಳಿ ನಡೆಸಿದ್ದು ಯಾವುದಾದರೂ ಸಾಕ್ಷಿ ಸಿಗಬಹುದು ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಿದೆ. ಮೇ 31ಕ್ಕೆ ಎಸ್ಐಟಿ ಮುಂದೆ ಬರ್ತೀನಿ ಅಂತ, ತನಿಖೆಗೆ ಸಹಕರಿಸ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟ ಬೆನ್ನಲ್ಲೇ ತಲಾಶ್ ಜೋರಾಗಿದೆ. ಯಾವುದಾದರೂ ಮಾಹಿತಿ ಸಿಗಬಹುದು ಎಂದು ತಲಾಶ್ ನಡೆಸಿದೆ. ಇವೆಲ್ಲದರ ಮಧ್ಯೆ ಶುಕ್ರವಾರ ಬರ್ತೀನಿ ಅಂತ ಹೇಳಿರೋ ಪ್ರಜ್ವಲ್ನ ಬಂಧಿಸಲು ಎಸ್ಐಟಿ ತುದಿಗಾಲಲ್ಲಿ ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೆನ್ಡ್ರೈವ್ ಪ್ರಕರಣ ಸಂಬಂಧ ಪ್ರಜ್ವಲ್ ವಿಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಎಸ್ಐಟಿ ಫುಲ್ ಅಲರ್ಟ್ ಆಗಿದೆ. ಹಾಸನದಲ್ಲಿ ಏಕಕಾಲಕ್ಕೆ 3 ಕಡೆ ದಾಳಿ ಮಾಡಿದ್ದು ಫುಲ್ ತಲಾಶನ್ನ ನಡೆಸಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್. ಪ್ರಜ್ವಲ್ ವಿಡಿಯೋ ಬೆನ್ನಲ್ಲೇ ಎಸ್ಐಟಿ ಅಲರ್ಟ್. ಹಾಸನದಲ್ಲಿ ಏಕಕಾಲದಲ್ಲಿ 3 ಕಡೆ ರೇಡ್. ಪ್ರಜ್ವಲ್ ಪೆನ್ಡ್ರೈವ್ ಕೇಸಿಂದ ರಾಜ್ಯ ರಾಜಕೀಯದಲ್ಲಿ ಭಾರೀ ಕೋಲಾಹಲವೇ ಸೃಷ್ಟಿಯಾಗಿದೆ. ಪ್ರಜ್ವಲ್ ಭಾರತದಿಂದ ಎಸ್ಕೇಪ್ ಆಗಿ 31 ದಿನಗಳ ಬಳಿಕ ಕೊನೆಗೂ ಪ್ರತ್ಯಕ್ಷರಾಗಿ ವಿಡಿಯೋ ಬಿಟ್ಟಿದ್ದು ಮೇ 31ಕ್ಕೆ ಎಸ್ಐಟಿ ಮುಂದೆ ಹಾಜರಾಗುವುದಾಗಿ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದು ಹಾಸನದಲ್ಲಿ ಏಕಕಾಲಕ್ಕೆ 3 ಕಡೆ ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಎಫ್ಎಸ್ಎಲ್ ಎಂಟ್ರಿ. ಹಾಸನದಲ್ಲಿರುವ ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಹಾಗೂ ಎಫ್ಎಸ್ಎಲ್ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿದ್ದಾರೆ. ಹಾಸನ, ಹೊಳೆನರಸೀಪುರ, ಗನ್ನಿಗಡ 3 ಕಡೆ ಏಕಕಾಲಕ್ಕೆ ಭೇಟಿ ನೀಡಿ ಫುಲ್ ತಲಾಶ್ ನಡೆಸಿದ್ದಾರೆ. ಹೊಳೆನರಸೀಪುರದಲ್ಲಿರುವ ರೇವಣ್ಣ ನಿವಾಸ, ಹಾಸನದಲ್ಲಿರುವ ಪ್ರಜ್ವಲ್ ನಿವಾಸ ಹಾಗೂ ಗನ್ನಿಗಡ ತೋಟದ ಮನೆಯಲ್ಲೂ ಸ್ಥಳ ಮಹಜರು ನಡೆಸಿದ್ದಾರೆ. ಸತತ 3-4 ಗಂಟೆಗಳ ಕಾಲ ಮನೆಯಲ್ಲಿ ಪರಿಶೀಲನೆ ನಡೆಸಿ ಕೆಲ ದಾಖಲಾತಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸರ್ಚ್ ವಾರೆಂಟ್ನೊಂದಿಗೆ ನಿವಾಸಕ್ಕೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಮನೆಯಲ್ಲಿನ ಮೂಲೆ ಮೂಲೆಯಲ್ಲೂ ಪರಿಶೀಲನೆ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟ ಬೆನ್ನಲ್ಲೇ ಎಸ್ಐಟಿ ದಾಳಿ ನಡೆಸಿದ್ದು ಯಾವುದಾದರೂ ಸಾಕ್ಷಿ ಸಿಗಬಹುದು ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಿದೆ. ಮೇ 31ಕ್ಕೆ ಎಸ್ಐಟಿ ಮುಂದೆ ಬರ್ತೀನಿ ಅಂತ, ತನಿಖೆಗೆ ಸಹಕರಿಸ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟ ಬೆನ್ನಲ್ಲೇ ತಲಾಶ್ ಜೋರಾಗಿದೆ. ಯಾವುದಾದರೂ ಮಾಹಿತಿ ಸಿಗಬಹುದು ಎಂದು ತಲಾಶ್ ನಡೆಸಿದೆ. ಇವೆಲ್ಲದರ ಮಧ್ಯೆ ಶುಕ್ರವಾರ ಬರ್ತೀನಿ ಅಂತ ಹೇಳಿರೋ ಪ್ರಜ್ವಲ್ನ ಬಂಧಿಸಲು ಎಸ್ಐಟಿ ತುದಿಗಾಲಲ್ಲಿ ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.